ಕೊತ್ತಂಬರಿ ಪುದೀನ ಟಚಪ್ಪಿಗೆ ಇದು ಘಮಕ್ ಭಾರಿ ಮಸ್ತ್ ಕೊಡ್ತದೆ ಘಮಕ್. ಸ್ಟಾರ್ಟಿಗೆ ಇದು ನೋಡ್ರಿ ಘಮಕ್ ಕೊಡೋದು. ಮಿಕ್ಸ್ ಮಾಡಬೇಕು, ಮಿಕ್ಸ್ ಮಾಡ್ರೆ ಮುಗಿದೈತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೇಲಿ ಯಾರು ಬಿ ಇಲ್ಲ, ಒಬ್ಬ ಇದ್ದ. ಏನು ಮಾಡ್ಬೇಕಂತ ಹೊಟ್ಟೆ ಹೊಸಾಲತ್ತ. ಯಾಕಂದ್ರೆ ಮಧ್ಯಾಹ್ನ ಗೀಡಾಗ್ಯದ, ಟೈಮು ಬುಕ್ಕೊಳಗ್ಯದ. ಊಟ ಮಾಡ್ರಿ ಅಂದ್ರೆ ಅನ್ನ ಬೇಳೆದ ಮನ್ಯಾಗ ನಮ್ಗೆ ಅನ್ನ ಬೇಳೆ ತಿನ್ನೋದ್ರೆ ಆಗಲ್ಲ, ಥೋಡೆ ಬೇಕಿಲ್ಲ ಬಾಡಿಗೆ ಶಕ್ತಿ. ಅದಕ್ಕೆ ಚಿಕನ್ ಮಾಡ್ಬೇಕಂತ ಚಿಕನ್ ತಂದ ಬಂದು ತೋರಿಸ್ತಾ. ಚಿಕನು ದಿಸ್ ಇಸ್ ಚಿಕನು. ಒಬ್ಬ ಇದ್ದ, ಅರ್ಧ ಕಿಲೋ ಸಾಕು, ನೀನು ಜಾಸ್ತಿ ಬೇಕಾಗಲ್ಲ. ಥೋಡೆನೇ ಅದಲ್ಲ, ಅರ್ಧ ಕಿಲೋ ಸಾಕು. ಇದಕ್ಕೆಲ್ಲ ಫುಲ್ಲು ಒಂಥರ ಡಿಫ್ರೆಂಟಾಗಿ ಯಾವ ಟೈಪ್ ಮಾಡ್ಬೇಕಂದ್ರೆ ಒಂಥರ ದೇಸಿ ಸ್ಟೈಲ್ ಚಿಕನ್ ಮಾಡಬೇಕಿದು. ಪೂರ ಹಿಂಗೆ ಎಣ್ಣೆ ಕಾಡಬೇಕು ಆ ಥರ ಚಿಕನು. ಇಲ್ಲಲ್ಲ ಚಿಕನು ಇದಕ್ಕೆಲ್ಲ ವಾಷಿಂಗ್ ಗೀಶಿಂಗ್ ಎಲ್ಲ ಮಾಡಿ ಫುಲ್ ಮಿಲ್ಟ್ ಮಾಡಿ ಎಲ್ಲ ಮಾಡಿ. ಫ್ರೆಂಡ್ಸ್, ಈಗ ಚಿಕನ್ ಎಲ್ಲ ವಾಶ್ ಆಯಿತು. ಇದಕ್ಕೀಗೆಲ್ಲ ಮಿಲ್ಟ್ ಮಾಡಿಕ್ಬೇಕು ಒಂದು 10-15 ನಿಮಿಷ. ಇದಕ್ಕೆಲ್ಲ ಖಾರ, ಉಪ್ಪು, ಮಸಾಲ ಗಿಸಾಲ, ಎಣ್ಣೆ ಅದು ಎಲ್ಲ ಹಾಕಿ ತುಪ್ಪದ ಕೈ ಅಂತ ಮಾಡಿ ಇಕ್ಕಿಬಿಡ್ಬೇಕು ಸೈಡಿಗೆ ಥೋಡೆ ಒಂದು ಅರ್ಧ ಗಂಟೆ. ಸೊ ಫ್ರೆಂಡ್ಸ್, ಈಗೆಲ್ಲ ಚಿಕನ್ ಎಲ್ಲ ವಾಶ್ ಆಯಿತು. ವಾಶ್ ಆದಮೇಲೆ ಇದಾಗ ಥೋಡೆ ಖಾರ ಉಪ್ಪು ಹಾಕಿದ್ದು. ಆಮೇಲೆ ಥೋಡೆದೊಳಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಥೋಡೆ ಆ್ಯಡ್ ಮಾಡಬೇಕು. ದೇಸಿ ಸ್ಟೈಲ್ ಇದೆ, ಎಲ್ಲ ದೇಸಿ ಹಳ್ಳಿ ಸ್ಟೈಲ್ ಇದು. ಥೋಡೆದೊಳಕ್ಕೆ ಆ್ಯಡ್ ಮಾಡಬೇಕು. ಅದಾದಮೇಲೆ ಚಿಕನ್ ಮಸಾಲನ ಆ್ಯಡ್ ಮಾಡಬೇಕು. ಚಿಕನ್ ಮಸಾಲ ಆ್ಯಡ್ ಮಾಡಬೇಕು. ಥೋಡೆ ಚಿಕನ್ ಮಸಾಲ ಆ್ಯಡ್ ಆಯಿತು. ಆಮೇಲೆ ಥೋಡೆ ಕೊತ್ತಂಬರಿ ಪುದೀನ ಒಂದು ಸ್ವಲ್ಪ ಆ್ಯಡ್ ಮಾಡಬೇಕು. ಟೇಸ್ಟ್ ಅನುಸಾರ ರುಚಿಗಂತ ಉಪ್ಪು ಹಾಕಿದ್ದೀವಿ. ರುಚಿಗಂತ ಕೊತ್ತಂಬರಿ ಪುದೀನ ಹಾಕಿದರೆ ಮಜಾ ಬರ್ತದೆ ತಿನ್ನೋಕ್ಕೆ. ಇಷ್ಟು ಕೊತ್ತಂಬರಿ ಪುದೀನ ಹಾಕಿದ್ದು. ಥೋಡೆ ಲಿಂಬೆ ಹಣ್ಣಿನ ರಸ ರುಚಿಗಂತ ರಸ ಹಾಕ್ಬೇಕು ಅಷ್ಟೇ. ಲಿಂಬೆ ಹಣ್ಣಿನ ರಸ ಇಷ್ಟು ಹಾಕಿ ಇದಕ್ಕೆ ಇದು ಮಿಕ್ಸ್ ಮಾಡಬೇಕು. ಮಿಕ್ಸ್ ಹೇಗೆ ಮಾಡ್ಬೇಕಂದ್ರೆ ನಿಮ್ಮ ಕೈಯಿಂದ ಮಾಡಬೇಕು. ಯಾಕಂದರೆ ದೇಸಿ ಸ್ಟೈಲ್ ಮಿಕ್ಸ್. ನೀವು ಬೇಕಾದ್ರೆ ಮೊಸರು ಹಾಕ್ಬೋದು, ಅದು ಹಾಕ್ಬೋದು. ಬಟ್ ಇದು ಬೇರೆ ಥರ ಡಿಫ್ರೆಂಟಾಗಿ ಚಿಕನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಥರ ಹಿಂಗೆ ಮಾಡಿದ್ರೆ ಥೋಡೆ ಮಿಕ್ಸು ಒಳಗೆಲ್ಲ ಚಿಕನ್ ಕಾಣತ್ತಲ್ಲ, ಚಿಕನ್ ಒಳಗಡೆ ಎಲ್ಲ ಚಲೋ ಮ್ಯಾರಿನೇಟ್ ಆಗಿಬಿಡ್ತದೆ. ಅದಕ್ಕೆ ಒಂದು 10-15 ನಿಮಿಷ ಈ ಥರ ಮಾಡಿ ನೀವು ಇಕ್ಬಿಟ್ರೆ ಒಂಥರ ಟೇಸ್ಟ್ ಬರ್ತದೆ. ಸೊ ಫ್ರೆಂಡ್ಸು, ಚಿಕನ್ ಮೆಲ್ಟ್ ಆಗೋ ತನಕ ಟೊಮಾಟೊ ಮತ್ತು ಉಳ್ಳಾಗಡ್ಡಿ ಎಲ್ಲ ಕೊಯ್ಕೊಂಡ. ಈಗ ಫಸ್ಟ್ ಆಫ್ ಆಲ್ ಈಗ ಒಂದು ಏನು ಮಾಡ್ಬೇಕಂದ್ರೆ ಗ್ಯಾಸ್ ಸ್ಟಾರ್ಟ್ ಆಗೋದು. ಆಯಿಲ್ ಹಾಕಬೇಕು. ಆಯಿಲ್ ಎಷ್ಟು ಹಾಕ್ಬೇಕಂದ್ರೆ ಎಷ್ಟು ಬೇಕು ಅಷ್ಟು ಹಾಕ್ಕೊಡ್ರಪ್ಪ. ಯಾಕಂದ್ರೆ ಹಾರ್ಟ್ ಪೇಷಂಟು ಎಲ್ಲ ಪೇಷಂಟ್ಗಳು ಇರ್ತಾರೆ. ಅದಕ್ಕೆ ನಮ್ಗೆ ಏನು ಪೇಷಂಟ್ ಇಲ್ಲ, ನಮ್ಗೆ ಥೋಡೆ ಎಣ್ಣೆ ಹಿಂಗೆ ಮಿಂಚಬೇಕು. ಅದಕ್ಕೆ ಥೋಡೆ ನಾವು ಜಾಸ್ತಿನೇ ಹಾಕುತ್ತೆ ಎಣ್ಣೆ ಹಾಕೊಂಡ. ಸೊ ಫ್ರೆಂಡ್ಸ್, ಏನು ಮಾಡೋಕ್ಕೆ ಬರಲ್ಲ. ಯಾಕಂದ್ರೆ ಮನೆಗೆ ಯಾರು ಬಿ ಇಲ್ಲ, ಒಬ್ಬ ಇದ್ದ. ಅದಕ್ಕೆ ನನ್ನಂದೇ ಮಾಡಬೇಕು, ನನ್ನಂದೇ ತಿನ್ನಬೇಕು ಅಂತ ಜಿಂದಗಿ ಆಗ್ಯದ. ತಲೆ ಖರಾಬ್ ಆಗೋಗ್ಯದ ನನಗೆ. ಸಾಕು ಮತ್ತು ಯಾರು ಸರಿ ಇರೋಲ್ಲ. ಮತ್ತು ಅದೊಂದು ಯಾರು ಸರಿ ಇರೋಲ್ಲ, ಏನಿಲ್ಲ, ಒಬ್ಬನೇ ಇರ್ತಾರೆ. ಒಬ್ಬನೇ ಇದ್ದು ಹಿಂಗೆಲ್ಲ ಚಿಕನು ಮಟನು ಅದು ಇದು ಮಾಡ್ಕೊಂಡು ಒಬ್ಬನೇ ತಿಂದು ಒಬ್ಬನೇ ಖುಷಿ ಪಡೋದು ಹಾಗೆ ಖುಷಿ ಅದ, ಮತ್ತೇನಿಲ್ಲ. ಕರೆಕ್ಟ್. ನಮ್ಮದೇನು ಚಿಕನ್ ಈಗ ರೆಡಿ ಆಗೋದೇನು ದೊಡ್ಡ ವಿಷಯ ಇಲ್ಲ. ಇದು ಹಾಕಿ ಇದು ಮಿಲ್ಟ್ ಆಗ್ಯದ ಆಲ್ರೆಡಿ. ಇದಕ್ಕೆಲ್ಲ ಮಿಕ್ಸ್ ಅದ. ಉಳ್ಳಾಗಡ್ಡಿ ಟಮಾಟೆ ಥೋಡೆ ಮತ್ತು ಇದು ಹಾಕಿ ಫ್ರೈ ಮಾಡೋದು. ಆಮೇಲೆ ಖಾರ ಉಪ್ಪು ಮಸಾಲ ಇವಾಗ ಥೋಡೆ ಹಾಕಿ ಮಾಡೋದು. ಮತ್ತು ಇದೆಲ್ಲ ಮಾಡಿದ್ಮೇಲೆ ನಿಮ್ಗೆ ಸಿಗ್ತಾ. ಅಲ್ಲಿವರೆಗೂ ಥ್ಯಾಂಕ್ ಯು ಅನ್ಬೋದು. ಅಲ್ಲಿವರೆಗೆ ಕಂಟಿನ್ಯೂ ಇದೆ. ಫ್ರೆಂಡ್ಸ್, ನಮ್ಮ ಚಿಕನ್ ರೆಡಿ ಐತಿ. ಈಗ ಲಾಸ್ಟ್ ಟಚಪ್ ಏನಂದರೆ, ಈಗ ಕೊತ್ತಂಬರಿ ಪುದೀನ ಮಿಕ್ಸು ಟಚಪ್ ಹಾಕಬೇಕು. ಅದಾದಮೇಲೆ ರೆಡಿ ಅಷ್ಟೇ, ಮತ್ತೆ ಎಲ್ಲ ಅವಾಗ ತಿನ್ಬೋದು. ಕೊತ್ತಂಬರಿ ಪುದೀನ ಟಚಪ್ಪಿಗೆ ಇದು ಘಮಕ್ ಭಾರಿ ಮಸ್ತ್ ಕೊಡ್ತದೆ ಘಮಕ್. ಸ್ಟಾರ್ಟಿಗೆ ಇದು ನೋಡ್ರಿ ಘಮಕ್ ಕೊಡೋದು. ಮಿಕ್ಸ್ ಮಾಡಬೇಕು, ಮಿಕ್ಸ್ ಮಾಡ್ರೆ ಮುಗಿದೈತಿ. ಉಳ್ಳತ್ತದ ಭೀ ಘಮಕ್ಕು. 1-2 ನಿಮಿಷದಕ್ಕೆ ಹಿಂಗೆ ಮುಚ್ಚಿಕ್ಬೇಕು. ಅವಾಗ ಮಸ್ತ್ ಆಯ್ತು ನೋಡ್ರಿ. ಎಣ್ಣೆ ಹಂಗೆ ಮ್ಯಾಲೆ ಹಿಂಗೆ ತೇಲ್ತಾ ಇರ್ಬೇಕಿದೆ. ಜಾಸ್ತಿ ಬೀರ್ ಬಡ್ದು ಇಷ್ಟೇ ಲಿಮಿಟ್. ಹಂಗೆ ಇದು ಗ್ರೇವಿ ಎಲ್ಲ ಮಸ್ತ್ ಆಗಿದೆ. ಭಯಂಕರ ಇರ್ತದೆ. ಖಾರ ಖಾರ ಖಾರ
ಎಣ್ಣೆ ಹೊಡಿಲಿಕ್ಕೆ ಮಸ್ತ್ ಇರ್ತದೆ. ಎಣ್ಣೆ ಹೊಡಿಯೋರು ತಿಂದ್ರೆ ಹುಚ್ಚು ಹಿಡಿತದೆ ತಿಂದ್ರೆ. ಪೀಸ್ ಭೀ ಹ್ಯಾಂಗೆ ಸಾಫ್ಟಾಗಿ ಇದಾಗ್ಯದ ನೋಡ್ರಿ. ಈ ಥರ ಬೆಲ್ಟ್ಬೇಕು ಫ್ರೆಂಡ್ಸ್. ಇಲ್ಲಿಲ್ಲ ಅಂದ್ರೆ 1 hour ಆಯ್ತು ನನಗೆ ಚಿಕನ್ ಮಾಡೋಕೆ. ಮಾಡಿ ಬೆಸ್ಟ್ ಆಗ್ಯದ ನೋಡ್ರಿ. ಟ್ರೈ ಮಾಡ್ತಾ ತಿಂದು ನಿಮಗೆ ರಿವ್ಯೂ ಕೊಡ್ತಾ ಮಾಡೇ ಇತ್ತಂದ್ರೆ ಏನಿಲ್ಲ, ಸಿಂಪಲಾಗಿ ಇಷ್ಟೇ ಮಾಡ್ಬೋದು. ಮನೆಗೆ ಯಾರಿಲ್ಲ, ಒಬ್ಬ ಆರಾಮಾಗಿ ತಿನ್ಬೋದು. ಮಸ್ತ್ ತಿಂದು ಮತ್ತೆ ಸಜ್ಜಿ ನೋಡ್ರಿ ಏನಾದ್ರು ನಮ್ಮ ದುಡ್ಡು. ಸೊ ಫ್ರೆಂಡ್ಸ್ ನೋಡ್ಬೋದು ನೀವು ಹೇಗಾಗಿದೆ ನಮ್ಮ ಚಿಕನ್ನು. ಮಸ್ತಾಗಿದೆ, ಫುಲ್ ಗ್ರೇವಿ. ಹಿಂಗೆ ಎಣ್ಣೆ ನೋಡ್ರಿ. ಕ್ಯಾಮ್ರಾಮ್ಯಾನ್ ಸ್ವಲ್ಪ ಮುಂದೆ ಬರಪ್ಪ ನೋಡ್ರಿ. ವಾ ಘಮ ತುಳಿಲದ ಬೆಸ್ಟ್ ಇದು ಚಿಕನ್. ಇದು ದೇಸಿ ಚಿಕನ್. ನಮ್ಮ ದೇಸಿ ಚಿಕನ್ ತುಂಬ ಸ್ಟೈಲ್ ಅಂದರು ಒಂದು ರೊಟ್ಟಿ, ಉಳ್ಳಾಗಡ್ಡಿ, ಆಮೇಲೆ ಲಿಂಬೆಕಾಯಿ ಇವೆಲ್ಲ ತೊಗೊಂಡು ಫಸ್ಟ್ ಚಿಕನ್ ಒಂದು ಡ್ರಾಪ್ ಹಾಕೊಂಡು, ಒಂದು ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಗ್ರೇವಿ ತೊಗೊಂಡು ಅದಕ್ಕೇನು ಮಾಡಬೇಕು, ರೊಟ್ಟಿ ಮುರಿದು ಒಂದು ಪೀಸ್ ತೊಗೋಬೇಕು. ಒಂದು ಪೀಸ್ ತೊಗೊಂಡು ಬರೋ ಕ್ಯಾಮ್ರಾ ಒಂದು ಪೀಸ್ ತೊಗೊಂಡು ಕೂಡಲ್ ಬೇಕಿದೆ. ಕೂಡಲ್ಲ ಅಂದ್ರೆ ಭೀ ಹಿಡಿಸ್ ಕೂಡಿಸ್ಬೇಕು. ಒಂದು ಪೀಸ್ ತೊಗೊಂಡು ಹಿಂಗೆ ಮಾಡಿ ಇದಕ್ಕೇನು ಮಾಡಬೇಕು, ಸೂಪರ್ ಮಸ್ತಾಗಿದೆ ಚಿಕನು. ಸೀರಿಯಸ್ ಆಗಿ ಹೇಳ್ತೀನಿ ನಾವು, ಸೀರಿಯಸ್ ಆಗಿದ್ದಕ್ಕೆ ಒಂದು ಸಲ ಭೀ ನಾ ಉಪ್ಪ ಖಾರ ಅದ ಏನೋ ಟೇಸ್ಟು ಅದು ಏನೂ ಮಾಡಿಲ್ಲ. ಡೈರೆಕ್ಟ್ ಹಾಕಿದ ನಾವು ಮಾಡ್ದೆ ಜಜ್ಮೆಂಟ್. ನಮ್ಗೆ ಯಾಕೆ ಜಜ್ಮೆಂಟ್ ಗೊತ್ತಿರ್ತದೆ ಇಟ್ಟಿಟ್ಟು ಹಾಕಬೇಕಂತ. ಹಾಗೆ ನಾ ಬೆಸ್ಟ್ ಉಪ್ಪ ಖಾರ ಮಸಾಲೆ ಎಲ್ಲ ಬೆಸ್ಟ್ ಆಗುತ್ತದೆ. ಇವು ಮಾಡ್ಕೊಂಡು ತಿನ್ಬೋದು, ಏನಿಲ್ಲ, ಸಿಂಪಲ್ ರೆಸಿಪಿ ನೋಡಿ. ಮನೆಗಿದ್ದು ಆರಾಮಾಗಿ ಇದೇ ಚಿಲ್ ಮಾಡ್ಬೇಕು. ಜೀವನದಾಗ ಏನಿಲ್ಲ, ಚಿಲ್ ಮಾಡ್ಬೇಕಷ್ಟೆ. ಹಂಗೆ ಉಣ್ಬೇಕು ತಿನ್ಬೇಕು, ಕುಡಿಬಾರ್ದು ತಿನ್ಬಾರ್ದು, ಅವೆಲ್ಲ ಮಾಡಬಾರ್ದು. ಉಣ್ಬೇಕು ತಿನ್ಬೇಕು, ಚಿಲ್ ಇರಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಅಂತ ನಾ ಕೇಳಕ್ಕೆ ಹೋಗಲ್ಲ. ಫಸ್ಟಿನ ಕಡೆ ನಿಮ್ಗೆ ಸಬ್ಸ್ಕ್ರೈಬ್ ಅಂತ ಕೇಳೋಕ್ಕೆ ಹೋಗಲ್ಲ. ನಿಮ್ಗೆ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡ್ತೀರಿ, ನಾನು ಮಾಡಲ್ಲ, ನಾನು ಕೇಳಕ್ಕೆ ಹೋಗಲ್ಲ. ಸುಮ್ಮನೆ ನಾನು ಏನೋ ಒಂದು ಆಸೆ ಸಲ ವಿಡಿಯೋ ಮಾಡುತ್ತೆ ಅಷ್ಟೇ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಒಳ್ಳೆ ಕಮೆಂಟ್ ಮಾಡಿರಿ. ನಾನು ಏನಾದರೂ ತಪ್ಪಿದ್ರೆ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.